ಚಿಂಗ ಲಕ 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 ಬರ್ರ 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 RCB ಕಲರ್ ಚೇಂಜ್ ಆದ್ಮೇಲೆ ಖಂಡಿತ ಕೂಡ ಮ್ಯಾಚ್ ಗೆಲ್ಲುತ್ತವೆ, ಕಪ್ ಗೆಲ್ಲುತ್ತೆ ಅಂತ ಹೇಳಿದ್ರೆ RCB ಕಲರ್ ಕೂಡ ಚೇಂಜ್ ಆದ್ಮೇಲೆ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಯಾಟ್ರಿಕ್ ಬ್ಯಾಕ್ ಟು ಬ್ಯಾಕ್ ಕಪ್ ಹಾಕಿದ್ರು. ಅದೇ ತರ RCB ನೆಕ್ಸ್ಟ್ ಹೋದ ವರ್ಷ ನಾನು ಪ್ರೆಡಿಕ್ಷನ್ ಮಾಡಿದ್ದೆ, ಚಿನ್ನಸ್ವಾಮಿ ಮ್ಯಾಚ್ ನಡಿಬೇಕಾದ್ರೆ ಯಾರು ಕೂಡ ಡೆತ್ ಆಗ್ಬೋದು ಅಂತ ಪ್ರೆಡಿಕ್ಷನ್ ಕೊಟ್ಟಿದ್ದೆ. 100% ಆ ಮಾತು ಕೂಡ ತುಂಬಾ ನಿಜ ಆಯ್ತು. ಅದು ಕೂಡ ಪ್ರೆಡಿಕ್ಷನ್ ಮಾಡಿದ್ದೆ. ತುಂಬಾ ಜನಕ್ಕೆ ನಾನು ಅದನ್ನು ಇದು ಮಾಡಕ್ ಹೋಗಲ್ಲ. ಇವತ್ತು ಖಂಡಿತ ಕೂಡ ರಜತ್ ಪಟ್ಟಿದಾರ್ ಖಂಡಿತ ಕೂಡ ಬ್ಯೂಟಿಫುಲ್ ಅಂತ ಡೇಟಾ ಬಂತು. ರಜತ್ ಪಟ್ಟಿದಾರ್ 1ನೇ ತಾರೀಕು ರೆಡ್ ನಂಬರ್ ಸಖತ್ತಾಗಿ ಆಗ್ಬರುತ್ತೆ. ರಜತ್ ಪಟ್ಟಿದಾರ್ ಕೂಡ ಜೆರ್ಸಿ ನಂಬರ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ನ್ಯೂಮರಾಜಿ ಪ್ರಕಾರ 21ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಅದೇ ತರ ರಜತ್ ಪಟ್ಟಿದಾರ್ ಚೇಂಜ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಯಾವಾಗಲೂ ಕೂಡ ಪುನರ್ವಸು ವಿಶಾಖ ಪೂರ್ವಭಾದ ಲಕ್ಷ್ಯದಲ್ಲಿ ವಿರಾಟ್ ಕೊಹ್ಲಿ ಯಾವಾಗಲೂ ಆಡಲ್ಲ. ಇವತ್ತಿಗೂ ನನ್ನ ಹಿಸ್ಟ್ರಿಲಿ ಬಹಳ ವರ್ಷ, ಒಂದು 10 ವರ್ಷದ ಹಿಸ್ಟ್ರಿ ನೋಡಿದ್ರೆ ಆಡಿಲ್ಲ. ಇವತ್ತು ಆಡಲ್ಲ ಅಂತಲೇ ನಾನು ಹೇಳಿದ್ದೆ 100%. ಅದೇ ತರ ವಿರಾಟ್ ಕೊಹ್ಲಿ ಅಷ್ಟೊಂದು ಫಿಟ್ ಆಗಿದ್ದಾರೆ 100%. ಇದು ಸತ್ಯ ಆಗುತ್ತೆ, ಬರೆದಿರ್ ಕೇಳಿ. ವಿರಾಟ್ ಕೊಹ್ಲಿ ಯಾವಾಗಲೂ ಹೆಲ್ತ್ ತುಂಬಾ ಕೈ ಕೊಡುತ್ತೆ. ಅವ್ರು ಕುಡಿಯೋ ನೀರು ಕಾಸ್ಟ್ ಇರ್ಬೋದು, ತಿನ್ನೋ ಫುಡ್ ಕಾಸ್ಟ್ ಇರ್ಬೋದು, ಹೆಲ್ತ್ ತುಂಬಾ ಅಟ್ಯಾಕ್ ಮಾಡುತ್ತೆ ಅವ್ರಿಗೆ. ಅವ್ರ ಹೆಲ್ತ್ ಮೇಲೆ ತುಂಬಾ ಕೇರ್ ಬೇಕು. ಇವಾಗ ಅವ್ರು ರಾಹು ದಶೆ ನಡೀತಿದೆ. ನಾನು 5 ವರ್ಷ ಮುಂಚೆಲ್ಲ ಪ್ರೆಡಿಕ್ಷನ್ ಮಾಡಿದ್ದೀನಿ. ಇನ್ನು ರಾಹು ದಶೆ ಮುಗಿದ ತಕ್ಷಣ ನೆಕ್ಸ್ಟ್ ಗುರು ದಶೆ ನಡೀತಿದೆ. ಅವ್ರಿಗೆ ಹೆಲ್ತ್ ಮೇಲೆ ತುಂಬಾ ಡೇಂಜರ್ ಆಗುತ್ತೆ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ಗಿಂತ ಫಿಟ್ ಆದಾರಲ್ಲ, ಹಾಗಾಗಿ ಇವರು ಕೂಡ ಅಷ್ಟೊಂದು ಫಿಟ್ಟು. ಯಾವಾಗಲೂ ಫಿಟ್ ಆಗಿರೋದ್ರೆ ಕಷ್ಟಕ್ಕೆ ಸಿಗಾಕಿ ಬಿಡ್ತಾರೆ ಹೆಲ್ತ್. ಇದು ಖಂಡಿತ ಕೂಡ ನಿಜ ಆಗುತ್ತೆ.